ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. 2-3 ಡೇಸ್ ಆಯಿತು ವಿಡಿಯೋಸ್ ಹಾಕಿ. ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಹಾಗಾಗಿ ನನ್ನ ಕೆಲಸ ರೂಟೀನು ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಸ್ವಲ್ಪ ವೀಡಿಯೋಸ್ಗಳು ಕ್ಲಿಪ್ಪಿಂಗ್ ತೊಗೊಳ್ಳೋದು ಆಗ್ತಾಯಿಲ್ಲ. ಸ್ವಲ್ಪ ಈಗ ವರಮಹಾಲಕ್ಷ್ಮಿ ಗೌರಿ ಹಬ್ಬ ಸ್ಟಾರ್ಟ್ ಆಗೋ ದಿನಗಳು ಹತ್ರನೇ ಬರ್ತಾ ಇದೆ ಅಲ್ವಾ. ಹಾಗಾಗಿ ಸ್ವಲ್ಪ ಸ್ಯಾರಿಗಳ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಸ್ಯಾರಿಗಳು ಹೊಸ ಹೊಸ ಪ್ಯಾಟ್ರನ್ಸು ವೆರೈಟೀಸ್ ಹಾಕಿಸ್ಬೇಕು ಅಂತ. ಹಾಗಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲೂ ತೊಗೊಳಕ್ಕಾಗ್ತಾ ಇಲ್ಲ, ಏನೂ ತಿಳ್ಕೊಳ್ಬೇಡಿ. ಇನ್ನು ನೋಡಿ, ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ರ್ಯಾಕ್ ಬಂತು ಅಂತ ಹೇಳಿ. ತುಂಬಾ ಖುಷಿಯಾಯಿತು ನನಗೆ. ಈ ರ್ಯಾಕ್ನ ನಮ್ಮ ಮನೆಯವರು ಮಾಡಿಸ್ಕೊಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಕಂಪಾರ್ಟ್ಮೆಂಟ್ ಟೈಪು. ಸೂಪರ್ ಅಂದರೆ ಸೂಪರ್ ಇದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಆಮೇಲೆ ಬೆಸ್ಟ್ ಅನ್ನಿಸ್ತು. ಒಳಗಡೆ ಎಲ್ಲ ನಾನು ಟಿ ವಿ ಪೆನ್ನರ್ ಮೇಲೆ ಜೋಡಿಸ್ಕೊಂಡಿದ್ದೆ, ನೀವು ನೋಡೇ ಇದ್ರಿ. ಬಟ್ ಅದು ಸರಿ ಹೋಗ್ತಿರ್ಲಿಲ್ಲ. ಒಳಗಡೆ ಎಲ್ಲ ಈಗ ಬಂದು ಕಸ್ಟಮರಿಗೆ ಒಳಗಡೆ ಎಲ್ಲ ತೋರಿಸೋದು ಅಷ್ಟು ಸರಿಯಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಇನ್ನು ಕಾಂಪೌಂಡ್ ಒಳಗಡೆ ಈ ರ್ಯಾಕ್ನ ಮಾಡಿಸ್ಕೊಟ್ರು ನಮ್ಮ ಮನೆಯವರು. ತುಂಬ ಖುಷಿಯಾಯಿತು. ಇನ್ನು ಇರೋಂಥ ಐಟಮ್ಗಳನ್ನೆಲ್ಲ ಈಗ ಅಲ್ಲಿ ಒಳಗಡೆ ಇಟ್ಟಿದ್ದಂಥ ಐಟಮ್ಗಳನ್ನೆಲ್ಲ ಸೈಜ್ ವೈಸು ಜೋಡಿಸ್ಕೊಳ್ಳೋಣ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಓದ್ ವಿಡಿಯೋದಲ್ಲಿ ನೋಡಿದ್ದೀರಾ, ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಎಲ್ಲ ಸ್ವಲ್ಪ ಧೂಳೆಲ್ಲ ಇರುತ್ತೆ. ಬಟ್ಟೆ ಅಂತ ಅಂದಮೇಲೆ ಧೂಳೆಲ್ಲ ಆದರೆ ಸರಿ ಹೋಗಲ್ಲ ಅಂತೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಸೈಜ್ ವೈಸಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಹೇಳಿದ್ದು ಒಂದು 2 ಡೇಸ್ಗೆ ಮಾಡಿಕೊಟ್ಬಿಟ್ರು. ನಂಗೆ ತುಂಬಾ ಖುಷಿ ಆಯಿತು. ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡಿಕೊಟ್ರು. ಇದು ಬಂದು ಮಲ್ಸಂದ್ರದಲ್ಲಿ ಮಾಡಿಸಿದ್ದು. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತಂದರೆ ಅಷ್ಟು ಗಟ್ಟಿಯಾಗಿದೆ. ಏನು ಆ ಕಡೆ ಈ ಕಡೆ ಅಳ್ಳಾಡ್ಸೋಕ್ಕಾಗಲ್ಲ, ಅಷ್ಟು ವೆಯ್ಟ್ ಕೂಡ ಇದೆ. ಅವತ್ತು ಇಳಿಸಿರೋ ಅಂಥ ಅದು ಅಂದರೆ ಟೆಂಪೋಯಿಂದ ಇಳಿಸಿರೋದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ. ನೀವೆಲ್ಲ ನೋಡಿದ್ದೀರ ಎಷ್ಟು ಜನ ಸೇರಿ ಅದನ್ನು ಇಳಿಸ್ಕೊಂಡಿದ್ದೀವಿ ಅಂತ. ತುಂಬಾ ವೇಟ್ ಇದೆ, ತುಂಬ ಕ್ವಾಲಿಟಿ ಹೈ ಕ್ವಾಲಿಟಿಯಾಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಇನ್ನು ಆ 2 ರ್ಯಾಕಿಗೆ 10,000 ಏನೋ ತೊಗೊಂಡಿದ್ದಾರೆ ಅಷ್ಟೇ. 10 ಮತ್ತು ಬಾಡಿಗೆದು ಎಲ್ಲ ಸೇರಿ ಒಂದು 12,000ರಿಂದ 13,000 ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಆ ಪ್ರೈಸಿಗೆ ಇದು ವರ್ತ್ ಅಂತಲೇ ಅನ್ನಿಸ್ತು. ತುಂಬಾ ಖುಷಿ ಆಯಿತು. ನೋಡಿ ಎಲ್ಲ ಸೈಜ್ ವೈಸು ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ನನಗೆ ಆ ಕಂಪಾರ್ಟ್ಮೆಂಟ್ ಇರೋದ್ರಿಂದ ಎಲ್ಲ ಒಂದೊಂದು ಸೈಜು ಒಂದೊಂದು ಕಡೆ ಇಟ್ಕೊಳ್ಳೋದಕ್ಕೆ ಒಂದೊಂದು ಐಟಮು. ಈಗ ಏನು ಡ್ರೆಸ್ಸಸ್ಗಳಾಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಲೆಗಿನ್ಸ್ ಆಗ್ಬೋದು, ಮತ್ತು ಪ್ಲಾಜೋ ಪ್ಯಾಂಟ್ಗಳಾಗಿರ್ಬೋದು, ಇದನ್ನೆಲ್ಲ ಸೈಜ್ ವೈಸು ಜೋಡಿಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಆಯಿತು. ಒಳಗಡೆ ಎಲ್ಲ ಅಂದರೆ XXL, XL, L, S ಇವೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡಿದ್ದೆ. ನೀವೇ ನೋಡಿದ್ರಿ. ಬಂದಾಗ ಈಗ ಕಸ್ಟಮರ್ ಯಾರಾದರೂ ಬಂದಾಗ ತೋರಿಸೋದಕ್ಕೆ ಸ್ವಲ್ಪ ಹಿಂಸೆ ಅನಿಸೋದು. ಎಲ್ಲ ನೋಡಿ ತೋರಿಸ್ಬೇಕಿತ್ತು. ಈಗ ಈ ಕಂಪಾರ್ಟ್ಮೆಂಟು ಮಾಡಿಸ್ಕೊಟ್ಟಿರೋದ್ರಿಂದ ನಾನು ಅದಕ್ಕೆ ಸ್ಟಿಕ್ಕರ್ ಕೂಡ ಬರೆದ್ಬಿಟ್ಟು ಹಾಕಬೇಕು ಸೈಜು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ಕೊಳ್ತೀನಿ. ಒಂದೊಂದು ಕಂಪಾರ್ಟ್ಮೆಂಟಿಗೆ ಒಂದೊಂದು ಸ್ಟಿಕ್ಕರಲ್ಲಿ ಸೈಜ್ ವೈಸು ಜೋಡಿಸ್ಬಿಟ್ರೆ ಗೊತ್ತಾಗುತ್ತೆ. ಯಾರೇ ಕಸ್ಟಮರ್ ಬಂದಾಗ್ಲೂ ತೋರಿಸೋದಕ್ಕೆ ಏನು ಸೈಜ್ ಬೇಕು ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಅವ್ರಿಗೆ ಏನು ಸೈಜ್ ಬೇಕು ಅಂತ. ಆ ಸೈಜನ್ನು ಜೋಡಿಸ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ಆಗುತ್ತೆ. ತುಂಬಾ ಖುಷಿಯಾಯಿತು ಈ ರ್ಯಾಕ್ ಬಂದಿದ್ದು. ಈ ರ್ಯಾಕ್ ಜೊತೆ ಇನ್ನೂ ಒಂದು ಖುಷಿ ವಿಷಯ, ನಮ್ಮ ಮನೆಗೆ ಇನ್ನೂ ಒಂದು ಮಹಾಲಕ್ಷ್ಮಿ ರೂಪದ ಒಂದು ಬಂದಿದೆ. ಅದು ಏನು ಅಂತ ಮುಂದೆ ಹೋಗ್ತಾ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ ವಿಡಿಯೋದಲ್ಲಿ. ಅದು ಕೂಡ ಈ ಆಷಾಢ ಶುಕ್ರವಾರ ನಿಜವಾಗ್ಲೂ ತುಂಬಾ ಖುಷಿಯಾಯಿತು. 2 ಈ ರ್ಯಾಕನ್ನ ಮಾಡಿಸ್ಕೊಂಡಿದ್ದು, ಮತ್ತು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಏನು ಮಹಾಲಕ್ಷ್ಮಿ ಅಂತ. ಅದು ಕೂಡ ಬಂದಿದ್ದು ತುಂಬಾ ಖುಷಿಯಾಯಿತು. ನೋಡಿ ಇನ್ನೆಲ್ಲ ಜೋಡಿಸ್ಕೊಂಡಿದ್ದಾಯಿತು. ಇವಾಗ ಒಬ್ಬರು ಕಸ್ಟಮರ್ ಕೂಡ ಬಂದಿದ್ದರು, ಅವ್ರನ್ನ ಹಾಗೆ ಅಟೆಂಡ್ ಮಾಡಿದೆ. ಇನ್ನು ಪೂಜೆ ಕೂಡ ಏನೂ ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಂಜೆ ಪೂಜೆ ಮಾಡೋಣ ಅಂತ ಸ್ವಲ್ಪ ಜೋಡಿಸ್ಕೊಂಡಿದ್ದೆಲ್ಲ ಮಧ್ಯಾಹ್ನ ಆಗೋಯ್ತು. ಒಬ್ಬಳೇ ಜೋಡಿಸ್ಕೊಳ್ಬೇಕಲ್ಲ, ಹಾಗಾಗಿ ಇನ್ನು ಕೆಲವೊಂದು ಸ್ಯಾರಿಗಳು ಬೇಕಾಗಿತ್ತು. ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿದಾಗ ಇಷ್ಟಪಟ್ಟು ಕೇಳಿದರು ಈ ಸ್ಯಾರಿ ಬೇಕು ಅಂತ. ಆ ಸ್ಯಾರಿಗಳು ಕೂಡ ನಾನು ಅವರಿಗೆ ಮೆಸೇಜ್ ಮಾಡಿದ್ದೆ, ನನಗೆ ಕೊರಿಯರ್ ಮಾಡಿದರು. ನೋಡಿ ಅದು ಕೂಡ ಬಂದಿತ್ತು, ರಿಸೀವ್ ಆಗಿತ್ತಲ್ಲ ಐಟಮ್ನ ಹಂಗೆ ಜೋಡಿಸ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ತಗೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸ್ಯಾರಿಗಳಂತೂ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಹಂಗೆ ಕ್ಲಾತ್ ವೈಸ್ ಆಗ್ಬೋದು, ಕಲರ್ ವೈಸು, ಕಲರ್ ಕಾಂಬಿನೇಷನು ಒಂದಕ್ಕಿಂತ ಒಂದು ಸೂಪರ್ ಇದೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಸ್ಯಾರಿಗಳು ನೋಡಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ ಒಂದೊಂದು ಥರ ಕಾಂಬಿನೇಷನ್ ಕೊಟ್ಟಿದ್ದಾರೆ, ಅದಕ್ಕೆ ಮ್ಯಾಚ್ ಆಗೋ ಥರ. ಬಟ್ ಸೂಪರ್ ಕಾಂಬಿನೇಷನ್ ಇದೆ ಕಲರ್ ವೈಸು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ.
ಈ ಯೆಲ್ಲೋ ಬ್ಲೂ ಅಂತೂ ಸೂಪರ್ ಇದ್ದಾವೆ. ಇವೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ರಾಯಲ್ ಲುಕ್ ಕೊಡುತ್ತೆ. ಈಗ ನಾವೇನು ಸಿಲ್ಕ್ ಸ್ಯಾರಿ ವೇರ್ ಮಾಡಿದಾಗ ಲುಕ್ಕು ಏನು ನೋಡ್ತೀವಿ ಅದೇ ಥರ ಲುಕ್ ಕಾಣಿಸುತ್ತೆ. ಇನ್ನು ನೋಡಿ ಐಟಮ್ ಎಲ್ಲ ಜೋಡಿಸ್ಕೊಂಡಿದ್ದಾಯಿತು. ಈ ರೀತಿ ನೀಟಾಗಿ ಜೋಡಿಸಿ ಬಂದಿದ್ದು ಕಸ್ಟಮರ್ ಕೂಡ ಅಟೆಂಡ್ ಮಾಡಿ, ಮತ್ತು ಸ್ಯಾರಿಗಳು ಬಂದಿತ್ತಲ್ಲ ಅದನ್ನು ಕೂಡ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇದು ಡ್ರೆಸ್ಸೇ ಒಂದು ಕಡೆ, ಸ್ಯಾರಿನ ಒಂದು ಕಡೆ, ಲೆಗ್ಗಿನ್ಸು ವೇಲ್ಗಳು ಎಲ್ಲ ಒಂದು ಕಡೆ. ಇನ್ನು ಸಂಜೆ ಪೂಜೆ ಏನೂ ಮಾಡಿರಲಿಲ್ಲ ನಾನು. ಈ ರ್ಯಾಕ್ ಜೋಡಿಸ್ಕೊಂಡಾಗ್ಲಿಂದ ಒಳಗಡೆ ಎಲ್ಲ ಪೂಜೆ ಮಾಡ್ತಿದ್ದೆ, ಡೈಲಿ ನೋಡಿದ್ದೀರಾ. ರ್ಯಾಕಿಗೆ ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ, ಹಾಗೆ ಹೊಸ ರ್ಯಾಕ್ ಅಂತ ಸ್ವಲ್ಪ ಸ್ವೀಟ್ ಕೂಡ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ನಮ್ಮ ಮನೆ ಮುಂದೆಗಡೆ ಶೀಟ್ ಮನೆ ಇದೆ ಅಂತ ಹೇಳ್ತೀನಲ್ಲ ಕೆಲವೊಂದು ಸಲ, ಆ ಮನೇಲಿ ಪುಷ್ಪ ಅವರಿದ್ದಾರೆ. ತುಂಬಾ ಚೆನ್ನಾಗಿ ಫ್ರೆಂಡ್ ಆಗಿದ್ದಾರೆ. ಅವ್ರನ್ನ ಕುಂಕುಮಕ್ಕೆ ಅಂತ ಕರೆದೆ ನಾನು. ಹೊಸ್ದಾಗಿ ಪೂಜೆ ಮಾಡಿದ್ದೀನಲ್ವ, ಒಂದು 3 ಜನಕ್ಕೆ ಯಾರಿಗಾದ್ರೂ ಕುಂಕುಮ ಕೊಡೋಣ ಅಂತ. ಅವರು ಕೆಲವೊಂದು ಡ್ರೆಸ್ಸಸ್ಗಳು ಬೇಕಿತ್ತಂತೆ, ನನಗೆ ಬಂದಿತ್ತಲ್ಲ, ಹಾಗೆ ಅಕ್ಕ ನನಗೆ ಡ್ರೆಸ್ಗಳು ಬೇಕು ತೋರಿಸಿ ಅಂತ ಹೇಳಿ ಒಂದು ಡ್ರೆಸ್ ಕೂಡ ಪರ್ಚೇಸ್ ಮಾಡ್ಕೊಂಡು ಹೋದರು. ನೋಡಿ ಅದೆಲ್ಲ ನೋಡ್ತಾ ಇದ್ದಾರೆ. ನಾಯ್ರ ಕಟ್ ಅಂತ ಹೇಳ್ತಾರಲ್ಲ ಆ ಥರ ಡ್ರೆಸ್ ಅದು, ತುಂಬ ಚೆನ್ನಾಗಿದೆ ಕಾಟನ್ದು. ನೋಡಿ ಅದನ್ನು ತೊಗೊಂಡಿದ್ದಾರೆ, ಕೈದಿರಲಿ ಅಂತ ಹೇಳ್ಬಿಟ್ಟು ಅವರು ಡ್ರೆಸ್ಗಳನ್ನ ತಗೊಂಡೋದ್ರು. ಹಾಗೆ ಕುಂಕುಮ ತೊಗೊಂಡು ಸ್ವೀಟ್ ತಿಂದು ಅವ್ರ ಹಸ್ಬೆಂಡ್ ಕೂಡ ಬಂದಿದ್ದರು. ಇಲ್ಲೇ ಮನೆ ಮುಂದೆಗಡೆ ತುಂಬಾ ಕ್ಲೋಸ್ ಆಗಿದ್ದಾರೆ. ಶಿವಣ್ಣ ಅಂತ ಅವ್ರ ಹೆಸರು, ಅವ್ರ ಮನೆಯವ್ರ ಹೆಸರು. ಇವ್ರ ಹೆಸರು ಬಂದು ಪುಷ್ಪ ಅಂತ. ತುಂಬ ಡ್ರೆಸ್ಸಸ್ಗಳನ್ನು ತೊಗೊಂಡಿದ್ದಾರೆ ನನ್ನ ಹತ್ರ, ಲೆಗ್ಗಿನ್ಸ್ಗಳು, ವೇಲ್ಗಳು ಎಲ್ಲ ತಗೊಂಡಿದ್ದಾರೆ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನೋಡಿ ನಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಸ್ವರೂಪ ಬಂತು ಅಂತ ಹೇಳಿದೆ ಅಲ್ವಾ, ಅದು ಇದೇನೆ. ಏನಂತ ಅಂದರೆ ನಮ್ಮ ಮನೆಯವರು ಮೆಟೀರಿಯಲ್ ಕಾಂಟ್ರಾಕ್ಟ್ ಮಾಡಿಸೋದು, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡಿಸ್ತಾರೆ. ನಾನು ಹೇಳಿದ್ದೀನಿ ಕೆಲವೊಂದು ವೀಡಿಯೋಗಳಲ್ಲೆಲ್ಲ. ಕಾಂಟ್ರಾಕ್ಟ್ ಮಾಡಿಸೋದ್ರಿಂದ ಇದು ತುಂಬಾ ಅವಶ್ಯಕತೆ ಇತ್ತು. ಭಾಳ ದಿನದಿಂದ ತರಬೇಕು, ತಂದಿಡಬೇಕು ಅಂತ ಅಂದ್ಕೊಳ್ತಾಯಿದ್ರು. ಬಟ್ ಅದು ಟೈಮೇ ಕೂಡ ಬಂದಿರಲಿಲ್ಲ. ಇವಾಗ ಅದಕ್ಕೆ ಟೈಮ್ ಕೂಡ ಬಂದಿದೆ. ಕಾಂಕ್ರೀಟ್ ಕಲಿಸ್ತಾರಲ್ವ ಮಿಷಿನ್ನು, ಅದು ನೋಡಿ. ಇದೆಲ್ಲ ತುಂಬಾ ಅವಶ್ಯಕತೆ ಇರುತ್ತೆ. ಇದನ್ನು ತರಲಿಕ್ಕೆ ಅಂತಲೇ ಅವತ್ತು ಇರಲಿಲ್ಲ ನಮ್ಮ ಮನೆಯವರು. ಶುಕ್ರವಾರದ್ದು ವ್ಲಾಗ್ ಇದು. ಶುಕ್ರವಾರ ಬೆಳಗಿನ ಜಾವನೇ ಹೊರಟೋಗಿದ್ರು. ಬೆಂಗಳೂರಿಂದ ತಂದಿರೋದು ಇದನ್ನು. ಬೆಂಗಳೂರಲ್ಲಿ ಅವ್ರ ಫ್ರೆಂಡ್ ಒಬ್ಬರಿದ್ದಾರೆ, ಅವರು ಹೋಗಿ ಇಬ್ಬರೂ ನೋಡಿಕೊಂಡು ತೊಗೊಂಡು ಬಂದಿದ್ದರು. ತುಂಬ ಅಂದರೆ ತುಂಬ ಖುಷಿಯಾಯಿತು ನಮಗೆ. ಇದು ನಮ್ಮ ಮನೆಗೆ ಬಂದಿದ್ದು ನೋಡಿ. ಅದು ಇದೆಲ್ಲ ಗೊತ್ತಿರುತ್ತೆ, ಮೋಲ್ಡ್ ಹಾಕೋದಕ್ಕೆ, ಕಾಂಕ್ರೀಟ್ ಕಲಿಸೋದಕ್ಕೆಲ್ಲ ಮಿಷಿನ್ಗಳು ನೋಡಿರ್ತೀರ. ಅದನ್ನು ಹೊಸದನ್ನೇ ತೊಗೊಂಡು ಬಂದಿದ್ದಾರೆ ನೋಡಿ. ಅದನ್ನು ಟೆಂಪೋಕ್ಕೆ ಲೋಡ್ ಮಾಡ್ಕೊಂಡು ತೊಗೊಂಡು ಬಂದಿದ್ದರು. ಬೆಂಗಳೂರಿಂದ ಅಲ್ವಾ ತಂದಿದ್ದು, ಹಾಗಾಗಿ ಅದನ್ನು ಸ್ವಲ್ಪ ಇಳಿಸೋದಕ್ಕೆ ಎಲ್ಲ ಸಾಹಸ ಮಾಡ್ತಾಯಿದ್ರು. ಇವರೆಲ್ಲ ನಮ್ಮ ಮನೆಯವ್ರ ಹತ್ರ ಕೆಲಸ ಮಾಡೋ ಅಂಥ ಹುಡುಗರು. ತುಂಬ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಈ ಮಿಷಿನ್ ಬಂದಿದ್ದ ಕ್ಷಣ ನಿಜವಾಗ್ಲೂ ನಮಗೇನು ಅನ್ನಿಸ್ತು ಅಂದರೆ, ನಮ್ಮನೆ ಓದ್ ವಿಡಿಯೋಗಳಲ್ಲಿ ನೋಡಿರ್ತೀರ, ಆಯುಧ ಪೂಜೆ ಮಾಡಿರೋ ಅಂಥ ವಿಡಿಯೋ. ಆಯುಧ ಪೂಜೆನಲ್ಲೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಹಬ್ಬನ ಆಚರಣೆ ಮಾಡ್ತಾರೆ. ಅಂದರೆ ಕೆಲಸದ ಸಾಮಾನುಗಳನ್ನೆಲ್ಲ ಇಟ್ಟು. ಆಗ ಏನಾಗುತ್ತೆ ಅಂದರೆ, ಆಯುಧ ಪೂಜೆ ಹಿಂದಿನ ದಿನವೇ ಸಾಮಾನು ತೊಳೆಯೋದಕ್ಕೆ, ಕೆಲಸದ ಸಾಮಾನುಗಳಿರುತ್ತಲ್ಲ ಅದನ್ನೆಲ್ಲ ತೊಳೆಯೋದಕ್ಕೆ ಸೇರ್ಕೊಂಡ್ಬಿಟ್ರೆ ಒಂದಿನ ಫುಲ್ ಇವರೆಲ್ಲ ಮನೆ ಹತ್ರನೇ ಇರ್ತಾರೆ. ಹಬ್ಬ ನಾಳೆ ಅಂತ ಅಂದರೆ ಇವತ್ತೇ ಎಲ್ಲ ತೊಳೆದು ಅದಕ್ಕೆಲ್ಲ ಕೊಬ್ಬರಿ ಎಣ್ಣೆಲ್ಲ ಸವರಿ, ಅರಿಶಿನ ಕುಂಕುಮ ಇಟ್ಟು, ಹೂವು ನಿಂಬೆಹಣ್ಣೆಲ್ಲ ಕಟ್ಟಿ ಎಲ್ಲ ಮುಗಿಸಿ ರೆಡಿ ಮಾಡೋವರೆಗೂ ಒಂದು ದಿನ ನೈಟೆಲ್ಲ ಆಗುತ್ತೆ. ಇತ್ತು ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಇನ್ನೆಲ್ಲ ಬೆಳಗ್ಗೆ ಎದ್ದು ಹೊಸ ಬಟ್ಟೆ ಎಲ್ಲ ಕೊಡಿಸಿರ್ತಾರೆ ನಮ್ಮ ಮನೆಯವರು. ಆ ಬಟ್ಟೆನೆಲ್ಲ ಹಾಕ್ಕೊಂಡು ಬಂದು ಪೂಜೆನೆಲ್ಲ ಮಾಡ್ತಾರೆ ಆಯುಧ ಪೂಜೆನಲ್ಲಿ. ಆ ಖುಷಿನೇ ನಮಗೆ ನೆನಪಿಗೆ ಬಂತು. ಈ ಮಿಷಿನ್ ಬಂದ ತಕ್ಷಣ
ನಾವೆಷ್ಟು ಖುಷಿಪಟ್ವು ಅನ್ನೋದಕ್ಕಿಂತ ಕೆಲಸದ ಹುಡುಗರಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಾವು ಒಳ್ಳೆ ಕೆಲಸ ಮಾಡಿದ್ರಿ, ತುಂಬ ಖುಷಿ ಆಯಿತು ಅಂತ ಎಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನೋಡಿ ಎಷ್ಟು ಚೆನ್ನಾಗಿ ಇಳಿಸ್ತಾ ಇದ್ದಾರೆ ಮಿಷಿನ್ನ. ಇದು ತುಂಬಾ ಅವಶ್ಯಕತೆ ಇದೆ ನಮ್ಮ ಮನೆಯವರಿಗೆ. ಕಾಂಕ್ರೀಟ್ ಮಿಷಿನ್ ಅಂತ ಹೇಳ್ತಾರೆ ಇದಕ್ಕೆ. ಇದರೊಳಗಡೆ ಜಲ್ಲಿ, ಮರಳು ಮತ್ತು ಸಿಮೆಂಟು ಎಲ್ಲ ಹಾಕಿ ಅದೇ ಮಿಕ್ಸ್ ಮಾಡಿ ಕಲಿಸ್ಕೊಡುತ್ತೆ. ಇದು ಇಂಜಿನ್ ಇರುತ್ತೆ, ಅದಕ್ಕೆ ಡೀಸೆಲ್ ಹಾಕಬೇಕು. ಅದೆಲ್ಲ ಆಪ್ರೇಟ್ ಮಾಡೋದು ಎಲ್ಲ ನೋಡ್ಕೊಳ್ತಾ ಇದ್ರು. ಅವ್ರಿಗೆಲ್ಲ ಖುಷಿಯಾಗೋಯ್ತು ನಿಜವಾಗ್ಲೂ. ನಮಗೆ ಅದಕ್ಕಿಂತ ಖುಷಿಯಾಗೋಯ್ತು. ನೋಡಿ ಎಷ್ಟು ಖುಷಿಯಿಂದ ಎಲ್ಲ ನೋಡ್ತಾ ಇದ್ದಾರೆ. ನೋಡಿ ಈ ರೀತಿ ಇದೆ ಮಿಷಿನು. ಇದು ಗಾಲಿನೋ ಏನೋ ಹೇಳ್ತಾರೆ ಇದರಲ್ಲಿ. ಅದನ್ನು ಕಲಸಿದಂಥ ಕಾಂಕ್ರೀಟನ್ನು ಡಂಪ್ ಮಾಡಿಕೊಂಡು ಇದಕ್ಕೆ ತಳ್ಕೊಂಡೋಗಿ ಕಾಂಕ್ರೀಟ್ ಹಾಕೋದು. ಈ ಮನೆ ಮೋಲ್ಡ್ಗಳೆಲ್ಲ ಹಾಕೋದಕ್ಕೆಲ್ಲ ಈ ಥರದ್ದು ಬಳಸ್ತಾರೆ. ಬಟ್ ಇದು ನಮ್ಮ ಮನೆಯವರು ಮೋಲ್ಡು ಅನ್ನೋದಕ್ಕಿಂತ ಬೇರೆ, ಅಂದರೆ ಪಿಲ್ಲರ್ಗಳೆಲ್ಲ ಹಾಕ್ತಿರ್ತಾರಲ್ಲ, ಆಗ ತುಂಬಾ ಅವಶ್ಯಕತೆ ಇದೆ. ಇನ್ನು ಬೆಳಗ್ಗೆ ಶುಕ್ರವಾರ ಪೂಜೆ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೈಟ್ ಬಂದಿದ್ದು, ತುಂಬ ಓವರ್ ಆಯಿತು ಟೈಮು. ನೈಟ್ ಬಂದಿತ್ತಲ್ಲ, ಶನಿವಾರ ಬೆಳಗ್ಗೆ ಇದನ್ನು ಪೂಜೆ ಎಲ್ಲ ಮಾಡಿ ಮಿಷಿನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇದು ಸ್ವಲ್ಪ ಹೊಸದಿರೋದಕ್ಕೆ ತುಂಬ ಹಾರ್ಡಿದೆ, ಒಬ್ಬರ ಕೈಲಿ ತಿರುಗಿಸಿ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಬಿಗ್ಗೆಗೆ ಇದು ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಹೊಸದಲ್ವ, ಟೈಟ್ ಆಗಿದೆ. ಯೂಸ್ ಮಾಡ್ತಾ ಸರಿ ಹೋಗುತ್ತೆ ಅಂತ ಹೇಳಿದ್ರಂತೆ ಅವರು. ನೋಡಿ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಾಯಿದ್ದಾರೆ. ಇನ್ನು ಸ್ವಲ್ಪ ಇದ್ರ ಬಗ್ಗೆ ಯಾರಿಗೂ ಅಷ್ಟು ಎಲ್ಲ ಅಪ್ ಟು ಡೀಟೇಲ್ಸ್ ಗೊತ್ತಿಲ್ಲ, ಹಾಗಾಗಿ ಎಲ್ಲರೂ ಟ್ರೈ ಮಾಡ್ತಾಯಿದ್ದಾರೆ. ತುಂಬಾ ಅವಶ್ಯಕತೆ ಇತ್ತು. ಈ ಮಿಷಿನ್ ಬಂದಿದ್ದು ತುಂಬಾ ಖುಷಿಯಾಯಿತು. ನಿಮಗೆಲ್ಲ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು, ವಿಡಿಯೋ ಬಗ್ಗೆ ಏನು ಅನ್ನಿಸ್ತು, ಒಂದು ಲೈಕ್ ಕೊಡಿ ಇಷ್ಟ ಆದಲ್ಲಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಹೀಗೆ ನನ್ನ ವೀಡಿಯೋಗಳನ್ನು ನೋಡ್ತಾ ಸಪೋರ್ಟ್ ಮಾಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ನಿಮ್ಮೆಲ್ಲರ ಸಪೋರ್ಟಿಂದನೇ ನಾವು ಮುಂದೆ ಬರೋದಕ್ಕಾಗೋದು. ಖಂಡಿತ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮರೀದಲ್ಲೇ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಮತ್ತು ನನ್ನ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ನಿಮಗೆ ಯಾರಿಗಾದರೂ ಏನಾದರೂ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಬೇಕಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರನ್ನು ಆ್ಯಡ್ ಮಾಡಿರ್ತೀನಿ. ನೀವು ನನ್ನನ್ನು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೇನೇ ವೆರೈಟೀಸ್ ಬೇಕಂತಂದರೂ ನನಗೆ ಫೋಟೋ ಕೇಳಿದ್ರೆ ನಾನು ಫೋಟೋ ಸೆಂಡ್ ಮಾಡ್ತೀನಿ. ಖಂಡಿತ ನಿಮ್ಮ ಅಡ್ರೆಸ್ಸಿಗೆ ನಾನು ತಲುಪಿಸ್ಕೊಡ್ತೀನಿ. ಹೊಸ ಕಲೆಕ್ಷನ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.